ನಮಸ್ಕಾರ ಸ್ನೇಹಿತರೆ. ಚಿಕ್ಕಂದಿನಿಂದ ಇದುವರೆಗೂ ನಮ್ಮ ಜೀವನದಲ್ಲಿ ಎಷ್ಟೋ ಸಂಘಟನೆಗಳು ನಡೆದಿರುತ್ತವೆ. ಆದರೆ ಅದರಲ್ಲಿ ಯಾವುದೋ ಒಂದು ವಿಷಯ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಉಳಿದು ಹೋಗಿರುತ್ತೆ. ಅದು ಯಾವಾಗಲೂ ನಡೆದೋಗಿದ್ರೂ ಕೂಡ ನಮ್ಮ ಮನಸ್ಸಿಂದ ಮಾತ್ರ ಆ ವಿಷಯ ಹೋಗಲ್ಲ. ಒಂದೊಂದು ಸಲ ಮತ್ತೆ ಮತ್ತೆ ಅದೇ ವಿಷಯ ನೆನಪಾಗ್ತಾ ಈಗಲೂ ನಮ್ಮ ಕಣ್ಣೆದುರಲ್ಲೇ ಆ ಸಂಘಟನೆ ನಡೆಯುತ್ತಿರುವಂತೆ ಕಾಣಿಸುತ್ತೆ. ನಮಗೆ ನಡೆದಿರುವಂತ ಪ್ರತಿಯೊಂದು ಅನುಭವಗಳಲ್ಲಿ ಕಾಲ ದೊಡ್ಡ ಪಾತ್ರ ವಹಿಸುತ್ತದೆ. ಆದರೆ ಈ ಕಾಲವೇ ನಮಗೆ ಗೊತ್ತಿರುವಂತಹ ದೊಡ್ಡ ಮಾಯೆ. ಕಾಲಂ ಕರ್ಮ ಫಲದಾತ ಎಂದು ವೇದಗಳು ಹೇಳುತ್ತವೆ. ಅಂದರೆ ಕಾಲ ನಾವು ಮಾಡಿದ ಕರ್ಮಗಳಿಗೆ ಫಲವನ್ನು ಕೊಡುವ ಶಕ್ತಿ ಎಂದು ಅರ್ಥ. ಆದರೆ ಈಗ ಅದೇ ಕಾಲ ನಮಗೆ ಅರ್ಥವಾಗದಿರುವ ಮಾಯೆಯಂತೆ ಬದಲಾಗಿದೆ. ಈ ವಿಡಿಯೋದಲ್ಲಿ ನಾವು ಈ ಮಾಯೆ ಅಂದ್ರೆ ಕಾಲ ಯಾವ ರೀತಿ ಸೃಷ್ಟಿಯಾಯಿತು, ಏಕೆ ಸೃಷ್ಟಿಸಲ್ಪಟ್ಟಿತು, ನಿಜಕ್ಕೆ ಕಾಲ ಇದೆಯಾ ಇಲ್ಲವಾ, ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಹೇಳಿದಂತ ಕಾಲ ರಹಸ್ಯ ಎಂಬ ಮಾತಿನಲ್ಲಿ ಅಡಗಿರುವಂತ ರಹಸ್ಯ ಏನು ಎಂಬ ವಿಷಯಗಳನ್ನ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ನಾವು ಕಾಲದ ಬಗ್ಗೆ ತಿಳಿದುಕೊಳ್ಳಬೇಕು ಅಂದ್ರೆ ಅದಕ್ಕಿಂತಲೂ ಮೊದಲು ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕು. ಅದೇ ಕಾಲ ಹಾಗೂ ಟೈಮ್ ಎರಡು ಒಂದೇನಾ ಎಂದು. ಸಾಮಾನ್ಯವಾಗಿ ನಾವು ಕಾಲ ಅಥವಾ ಟೈಮ್ ಅಂದ್ರೆ ಕ್ಯಾಲೆಂಡರ್ ಅಲ್ಲಿ, ವಾಚ್ ಅಲ್ಲಿ ಅಥವಾ ವಾಲ್ ಕ್ಲಾಕ್ ಅಲ್ಲಿ ನೋಡಿ ತಿಳ್ಕೋತೀವಿ. ಇದೇ ನಿಜವಾದ ಸಮಯ ಅಥವಾ ಟೈಮ್ ಅಂದ್ಕೋತೀವಿ. ನಮಗೆ ಟೈಮ್ ಅಂದ ತಕ್ಷಣ ತಲೆಗೆ ಹೊಳೆಯುವಂತ ವಸ್ತುಗಳು ಕೂಡ ಇದೆ. ಆದ್ರೆ ವಾಚು, ವಾಲ್ ಕ್ಲಾಕು, ಕ್ಯಾಲೆಂಡರ್ ಇದೆಲ್ಲ ಕೂಡ ಮನುಷ್ಯ ಸಮಯ, ದಿನಾಂಕ ತಿಳಿದುಕೊಳ್ಳೋಕೆ ತಯಾರಿಸಿಕೊಂಡಿರುವಂತ ವಸ್ತುಗಳು ಮಾತ್ರ. ಒಂದು ಕೆಲಸವನ್ನು ಯಾವಾಗ ಶುರು ಮಾಡಬೇಕು, ಎಷ್ಟು ಗಂಟೆಯ ಒಳಗೆ ಮುಗಿಸಬೇಕು ಎಂದು ತಿಳಿದುಕೊಳ್ಳಲು ಇದು ನಾವು ಮಾಡಿಕೊಂಡಿರೋದು. ಆದ್ರೆ ವೇದಗಳು ಹೇಳುವಂತ ಕಾಲ ಎಂಬ ಮಾತು ತುಂಬಾನೇ ದೊಡ್ಡದು ಹಾಗೂ ಆಳವಾದದ್ದು. ಕಾಲ ಅನ್ನುವುದು ಒಂದು ಶಕ್ತಿ, ಅದೊಂದು ಅಜ್ಞಾತ ಶಕ್ತಿ. ನಮ್ಮ ಜೀವನ ನಡೆಯುವ ದಾರಿಯನ್ನು ಈ ಕಾಲವೇ ನಿರ್ಣಯಿಸುತ್ತದೆ. ಆದ್ದರಿಂದಲೇ ವೇದಗಳು ಇದನ್ನು ಕಾಲಶಕ್ತಿ ಅಥವಾ ಕಾಲಚಕ್ರ ಎಂದು ಕರೆಯುತ್ತವೆ. ನಾವು ಇನ್ನೂ ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಟೈಮ್ ಅನ್ನೋದು ನಾವು ಲೆಕ್ಕ ಹಾಕುವಂತ ಸಂಖ್ಯೆಗಳು, ಕಾಲ ಅನ್ನೋದು ನಮ್ಮನ್ನು ನಡೆಸುವಂತ ಶಕ್ತಿ. ಹಾಗಾಗಿ ಟೈಮ್ ಅಂಡ್ ಕಾಲ ಇದೆರಡೂ ಕೂಡ ಬೇರೆ ಬೇರೆ ವಿಷಯಗಳು. ಆದ್ರೆ ತುಂಬಾ ಜನರು ಅವೆರಡೂ ಕೂಡ ಒಂದೇ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದಲೇ ನಿಜವಾದ ಕಾಲ ರಹಸ್ಯ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಹಾಗಾಗಿ ಸ್ನೇಹಿತರೆ, ಈಗ ನಾವು ಈ ಕಾಲ ರಹಸ್ಯ ಯಾವ ರೀತಿ ಕೆಲಸ ಮಾಡುತ್ತೆ, ಇದು ನಿಜವಾಗಲೂ ಇದೆಯಾ ಅಥವಾ ಕೇವಲ ಭ್ರಮೇನಾ ಅಥವಾ ಮಾಯೇನಾ ಎಂಬ ವಿಷಯವನ್ನ ತಿಳ್ಕೊಳ್ಳೋಣ. ನಮಗೆ ಕಾಲ ಅಂದ ತಕ್ಷಣ ನೆನಪಾಗೋದು ಮೂರು ವಿಷಯಗಳು. ಅದೇ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಅಂದ್ರೆ ಪೂರ್ವ, ಪ್ರಸ್ತುತ ಮತ್ತು ಭವಿಷ್ಯತ್ತು. ಈ ಮೂರರಲ್ಲಿ ಯಾವುದನ್ನು ಕೂಡ ನಾವು ಬದಲಾಯಿಸೋಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಪೂರ್ವದಲ್ಲಿ ಆಗೋಗಿರೋದನ್ನ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ. ಇನ್ನು ಭವಿಷ್ಯತ್ತು ಏನು ಅನ್ನೋದು ನಮಗೆ ಗೊತ್ತಿರಲ್ಲ. ಆದ್ರೆ ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ನಮ್ಮ ಕಣ್ಣ ಮುಂದೆ ಮಂಜಿನಂತೆ ಕರಗ್ತಾ ಇದ್ರೂ ಕೂಡ ನಾವೇನೂ ಕೂಡ ಮಾಡೋಕ್ಕಾಗಲ್ಲ. ಅಂದ್ರೆ ಪ್ರಸ್ತುತ ನಾವು ನೋಡಿರುವಂತ ಅಥವಾ ನೋಡುತ್ತಿರುವಂತ, ಮುಂದೆ ನೋಡುವಂತ ಯಾವುದೇ ಕಾಲ ಕೂಡ ನಮ್ಮ ಕೈಯಲ್ಲಿಲ್ಲ. ಹಾಗಾದ್ರೆ ನಿಜಕ್ಕೂ ಈ ಕಾಲ ಅನ್ನೋದು ಇದೆಯಾ? ಇದ್ರ ಬಗ್ಗೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದೊಂದು ಸಲ ನಮಗೆ ಬೀಳುವಂತ ಕನಸಲ್ಲಿ ನಾವು ತುಂಬಾ ಹೊತ್ತು ಕಳೆದಂತ ಅನುಭವ ಆಗುತ್ತೆ. ಅಂದ್ರೆ ಕೆಲವು ದಿನಗಳು ಅಥವಾ ವರ್ಷಗಳೇ ನಾವು ಯಾವುದೋ ಒಂದು ಜಾಗದಲ್ಲಿ ಕಳೆದಂತೆ ಕನಸು ಬೀಳುತ್ತೆ. ಅಂದ್ರೆ ನಾವು ಅದೇ ಕನಸಲ್ಲಿ ನಕ್ಕಂತೆ, ಅತ್ತಂತೆ, ಹೆದರಿದಂತೆ, ನಡೆದಂತೆ, ಓಡಿದಂತೆ, ಹೊಸ ಜೀವನ, ಹೊಸ ವ್ಯಕ್ತಿಗಳನ್ನ ಭೇಟಿಯಾದಂತ ಅನುಭವ ಆಗುತ್ತೆ. ಆದ್ರೆ ನಾವು ಎದ್ದು ನೋಡಿದ್ರೆ ಕೇವಲ 1 ಅಥವಾ 2 ಗಂಟೆ ಸಮಯ ಮಾತ್ರ ನಿದ್ದೆಯಲ್ಲಿ ನಾವು ಕಳೆದಿರ್ತೀವಿ. ಈಗ ನೀವೇ ಹೇಳಿ,
ನಾವು ಕನಸಲ್ಲಿ ಕಳೆದಂತ ಜೀವನ ನಿಜಾನ ಅಥವಾ ಅದು ಕೇವಲ ಕಾಲ ಎಂಬ ಅನುಭವ ಮಾತ್ರನ? ಹಾಗಾಗಿ ವೇದಗಳು ಹೇಳೋದೇನಂದ್ರೆ, ಕಾಲ ಅನ್ನೋದು ನಮ್ಮ ಮೆದುಳು ಸೃಷ್ಟಿಸಿದಂತ ಒಂದು ಅನುಭವ ಎಂದು. ಇದು ನಮ್ಮ ಚೈತನ್ಯದಲ್ಲಿ ಏರ್ಪಡುವಂತ ಒಂದು ಪ್ರತಿಬಿಂಬ ಅಷ್ಟೇ ಎಂದು. ಕನಸು ನಿಜ ಅಲ್ಲ, ಆದ್ರೆ ನಮಗೆ ನಿಜ ಅಂತ ಅನಿಸೋ ಒಂದು ಮಾಯೆ. ಇದೇ ಭಾವನೆಯನ್ನ ಇನ್ನಷ್ಟು ಆಶ್ಚರ್ಯಕರವಾಗಿ ತೋರಿಸುವಂತ ಮತ್ತೊಂದು ಉದಾಹರಣೆ ಕೂಡ ಕೊಡ್ತೀನಿ. ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಬ್ರಹ್ಮಲೋಕದಲ್ಲಿ ಒಂದು ದಿನ ಅಂದ್ರೆ ನಮ್ಮ ಭೂಲೋಕದಲ್ಲಿ 4.32 ಬಿಲಿಯನ್ ಇಯರ್ಸ್. ಇದು ಕೇಳೋಕ್ ಸ್ವಲ್ಪ ಆಶ್ಚರ್ಯ ಆಗಿದೆ ಅಲ್ವಾ? ಆದ್ರೆ ನಮ್ಮ ಪುರಾಣಗಳ ಪ್ರಕಾರ ಇದೇ ನಿಜ. ನಮಗೆ ಒಂದು ದಿನ ಅಂದ್ರೆ 24 ಗಂಟೆಗಳು. ಆದ್ರೆ ಬ್ರಹ್ಮದೇವರಿಗೆ ಒಂದು ದಿನ ಅಂದ್ರೆ ನಮಗೆ ಮಾತ್ರ 4.32 ಬಿಲಿಯನ್ ಇಯರ್ಸ್. ಅಂದ್ರೆ ಒಂದು ವೇಳೆ ನಾವು ಒಂದು ದಿನ ಬ್ರಹ್ಮಲೋಕದಲ್ಲಿ ಕಳೆದು ಮತ್ತೆ ಭೂಲೋಕಕ್ಕೆ ಬಂದ್ರೆ ಈ ಯುಗಾನೇ ಇರಲ್ಲ. ಹಾಗಾದ್ರೆ ಬ್ರಹ್ಮಲೋಕದಲ್ಲೂ ಕೂಡ ಗಡಿಯಾರ ಇದೆಯಾ ಎಂಬ ವಿಷಯ ನೋಡೋಣ. ನಿಜ ಏನಂದ್ರೆ ಬ್ರಹ್ಮಲೋಕದಲ್ಲೂ ಕೂಡ ಗಡಿಯಾರ ಇರುತ್ತೆ. ಆದ್ರೆ ಅದು ನಮ್ಮ ಗಡಿಯಾರಗಳ ಜೊತೆ ಹೋಲಿಕೆ ಆಗಲ್ಲ ಅಷ್ಟೆ. ಯಾಕಂದ್ರೆ ಪ್ರತಿ ಲೋಕದಲ್ಲೂ ಇರುವಂತ ಕಾಲ ಪ್ರಮಾಣ ಬೇರೆ. ಒಂದೊಂದು ಲೋಕದಲ್ಲಿರೋ ಕಾಲ ಪ್ರಮಾಣವನ್ನ ನಾವು ಊಹಿಸೋಕು ಕೂಡ ಸಾಧ್ಯ ಆಗಲ್ಲ. ಯಾಕಂದ್ರೆ ನಾನು ಮೊದಲೇ ಹೇಳಿದಂತೆ ಇದು ಟೈಮ್ ಅಲ್ಲ, ಕಾಲ. ಇದೆರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ನಾವು ತಿಳಿಯಬೇಕಾದ ಕೆಲವು ವಿಷಯಗಳಿವೆ. ಕಾಲ ಅನ್ನೋದು ಸ್ಥಿರವಾಗಿ ಇರಲ್ಲ. ಪ್ರತಿ ಲೋಕದಲ್ಲೂ ಅದು ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸುತ್ತೆ. ಆದ್ದರಿಂದಲೇ ಇದನ್ನು ಕಾಲ ಮಾಯೆ ಅಂತ ಕರೀತಾರೆ. ಈಗ ನಾವು ತಿಳಿಬೇಕಾಗಿರುವಂತ ಇನ್ನೊಂದು ಅದ್ಭುತವಾದ ಸತ್ಯ ಇದೆ. ಅದೇನಂದ್ರೆ, ಕಾಲ ಬದಲಾಗುತ್ತಾ ಅಥವಾ ನಾವೇ ಬದಲಾಗುತ್ತೀವಾ ಎಂದು. ಇದರ ಬಗ್ಗೆ ಉಪನಿಷತ್ತುಗಳು ಹೇಳೋದೇನಂದ್ರೆ, ಕಾಲ ಸ್ಥಿತಿ ನಾಶಕಃ. ಅಂದ್ರೆ ಅರ್ಥ, ಕಾಲ ಯಾರನ್ನು ಕೂಡ ಬದಲಾಯಿಸಲ್ಲ. ಕಾಲ ಬರೀ ಅದರ ಕೆಲಸ ಅದು ಮಾಡುತ್ತಿರುತ್ತೆ. ಆದ್ರೆ ಬದಲಾವಣೆ ಅನ್ನೋದು ನಮ್ಮೊಳಗೆ ನಡೆಯುತ್ತೆ. ಒಂದು ಚಿಕ್ಕ ಗುಬ್ಬಿ ಮರಿ ಒಂದೇ ದಿನದಲ್ಲಿ ದೊಡ್ಡ ಗುಬ್ಬಚ್ಚಿಯಾಗೋಕೆ ಸಾಧ್ಯ ಆಗಲ್ಲ. ಆದ್ರೆ ದಿನಗಳು ಕಳೀತಾ ಇದ್ದಂತೆ ಆ ಮರಿ ಗುಬ್ಬಚ್ಚಿ ಹಾರೋದು ಕಲಿತ್ಕೊಳ್ಳುತ್ತೆ. ಅದರ ಕಾಲಿನ ಮೇಲೆ ಅದು ನಿಂತ್ಕೊಳ್ಳೋದು, ಅಂದ್ರೆ ಸ್ವಂತವಾಗಿ ಅದರ ಊಟನ ಅದು ಹುಡುಕೋದು, ಗೂಡು ಕಟ್ಕೊಳ್ಳೋದು, ಇದೆಲ್ಲ ಕೂಡ ಕಲ್ತ್ಕೊಳ್ಳುತ್ತೆ. ಹಾಗಾದ್ರೆ ಇಲ್ಲಿ ಬದಲಾಗಿರೋದು ಯಾರು? ಕಾಲನ ಅಥವಾ ಗುಬ್ಬಚ್ಚಿನ? ಖಂಡಿತ ಕಾಲ ಅಂತೂ ಬದಲಾಗ್ಲಿಲ್ಲ. ಮರಿ ಗುಬ್ಬಚ್ಚಿಯಲ್ಲೇ ಬದಲಾವಣೆ ಆಯ್ತು. ಸೇಮ್ ಟು ಸೇಮ್ ಮನುಷ್ಯನಲ್ಲೂ ಕೂಡ ಹಾಗೆ. ಒಂದು ಸಮಯದಲ್ಲಿ ಅಂದ್ರೆ ಹುಟ್ಟಿದಾಗ ಚಿಕ್ಕದಾಗಿ ಹೊರಗಡೆ ಬಂದಂತ ಶರೀರ ದಿನಗಳು ಕಳೆಯುತ್ತಿದ್ದಂತೆ ದೃಢವಾಗಿ ಬೆಳೆಯುತ್ತೆ. ನಮ್ಮ ಆಲೋಚನೆಗಳು ಬದಲಾಗುತ್ತೆ, ನಮ್ಮ ನಡವಳಿಕೆ ಬದಲಾಗುತ್ತೆ, ನಮ್ಮ ರೂಪ ಬದಲಾಗುತ್ತೆ. ಆಗ ನಾವು ಅಂದ್ಕೊಳ್ತೀವಿ, ಕಾಲ ಬದಲಾಯಿತು, ನನ್ನನ್ನ ಕಾಲನೇ ಈ ರೀತಿ ಬದಲಾಯಿಸಿದೆ ಅಂತ. ಉಪನಿಷತ್ತುಗಳು ಹೇಳೋದೇನಂದ್ರೆ, ಕಾಲ ಯಾವತ್ತೂ ಬದಲಾಗಲ್ಲ, ಬದಲಾಗೋದು ನೀನೇ ಅಂತ. ಕಾಲ ಅಂದ್ರೆ ಬದಲಾವಣೆ ಅಲ್ಲ. ಕಾಲ ಅಂದ್ರೆ ಒಂದು ಹೆಜ್ಜೆಯನ್ನ ಉಳಿಸಿ, ಅಂದ್ರೆ ಪಾಸ್ಟ್ ಟೆನ್ಸ್ ನ ಉಳಿಸಿ ಇನ್ನೊಂದು ಹೆಜ್ಜೆಯತ್ತ, ಅಂದ್ರೆ ಫ್ಯೂಚರ್ ಕಡೆ ನಮ್ಮನ್ನ ಕರೆದೋಗುವಂತ ಒಂದು ಮಾರ್ಗ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ನದಿ ತರ ಕೆಲಸ ಮಾಡುತ್ತೆ. ಯಾವ ರೀತಿ ಅಂದ್ರೆ, ನದಿಯಲ್ಲಿರುವಂತ ನೀರು ಹರಿತಾ ಹೋಗುತ್ತೆ, ಆದ್ರೆ ನದಿ ಮಾತ್ರ ಎಲ್ಲೂ ಹೋಗದೆ ಅಲ್ಲೇ ಇರುತ್ತೆ. ಇಲ್ಲಿ ನಾವು ಹೋಗ್ತಾ ಇರ್ತೀವಿ, ಆದ್ರೆ ಕಾಲ ಮಾತ್ರ ಇಲ್ಲೇ ಇರುತ್ತೆ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಕಾಲ ಬದಲಾಗಲ್ಲ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ತುಂಬಾ ಜನರು ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅಂತಾರೆ. ಅಂತ ಶ್ರೀಕೃಷ್ಣ ಪರಮಾತ್ಮರೇ ಕಾಲ ನಿರ್ಣಯದ ಪ್ರಕಾರ ಈ ಭೂಲೋಕದಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದಾರೆ. ಆದ್ರೆ ನೀವ್ಯಾಕೆ ಕಾಲ ಬದಲಾಗಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನೀವು ಕೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನಾನು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಈ ಮಾತಿನ ಬಗ್ಗೆ ವಿವರಣೆ ಕೊಡ್ತೀನಿ. ನಮ್ಮ ಜೀವನದಲ್ಲಿ ಕೆಲವು ಪ್ರಶ್ನೆಗಳಿಗೆ ಕೂಡಲೇ ಉತ್ತರ ಸಿಗಲ್ಲ. ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ನಡೀತು, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನನಗ್ ಬಂದಿರೋ ಈ ನೋವು ಕಷ್ಟ ಯಾವಾಗ ಕಡಿಮೆ ಆಗುತ್ತೆ, ಇಂಥ ಪ್ರಶ್ನೆಗಳು ನಮಗೆ ಬಂದಾಗ ನಮ್ಮ ಹಿರಿಯವರು ಹೇಳೋದೇನಂದ್ರೆ, ಯೋಚನೆ ಮಾಡಬೇಡ,
ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅಂತ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಒಂದು ವಿಷಯನ ತಿಳ್ಕೋಬೇಕು. ಕಾಲ ಅಂದ್ರೆ ಮಾತಾಡುವಂತ ಒಬ್ಬ ವ್ಯಕ್ತಿ ಅಲ್ಲ. ಆದ್ರೆ ದಿನಗಳು ಕಳೀತಾ ಇದ್ದಂತೆ ಮನುಷ್ಯ ಬದಲಾಗ್ತಾನೆ, ನಾವು ಬದಲಾಗ್ತೀವಿ, ನಮ್ಮ ಆಲೋಚನೆಗಳು ಬದಲಾಗುತ್ತೆ, ನಮ್ಮ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತೆ, ನಮ್ಮ ಮನಸ್ಸು ಹಳೇದನ್ನ ಮರೆತು ಸಮಾಧಾನ ತಂದುಕೊಳ್ಳುತ್ತೆ. ನಮಗೆ ಯಾವುದು ಸತ್ಯ, ಯಾವುದು ಸುಳ್ಳು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಲ್ಲ ಕೂಡ ಅರ್ಥ ಆಗುತ್ತೆ. ಉದಾಹರಣೆಗೆ, ನಾವು ಒಂದು ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿರ್ತೀವಿ. ಮೊದಲು ಅದನ್ನ ಜೀರ್ಣಿಸ್ಕೊಳ್ಳೋಕೆ ನಮ್ಗೆ ಆಗಲ್ಲ. ಆದ್ರೆ ದಿನಗಳು ಕಳೆದಂತೆ ನಾವು ಮಾಡಿದ ತಪ್ಪೇನು, ನಮ್ಮ ಬಿಸ್ನೆಸ್ ಲಾಸ್ ಆಗೋಕೆ ನಮ್ಮ ಪಾತ್ರ ಏನಿತ್ತು ಅನ್ನೋದನ್ನ ಯೋಚನೆ ಮಾಡ್ತೀವಿ. ಆಗ ಮತ್ತೆ ನಾವು ವ್ಯಾಪಾರ ಶುರು ಮಾಡಿದಾಗ ಆ ತಪ್ಪು ಮಾಡೋಕ್ ಹೋಗಲ್ಲ, ನಮ್ಮ ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ. ಆಗ ನಾವು ಅಂದ್ಕೋತೀವಿ, ಕಾಲ ಬದಲಾಯ್ತು, ನನ್ನ ಕೆಟ್ಟ ಕಾಲ ಹೋಯ್ತು, ಒಳ್ಳೆ ಕಾಲ ಬಂತು ಅಂತ. ಕೆಲವೊಮ್ಮೆ ನಮ್ಮ ಪ್ರೀತಿ ಪಾತ್ರರು ಸತ್ತೋಗ್ತಾರೆ. ಅವರ ಸಾವನ್ನ ಸಹಿಸೋಕಾಗದೆ ನಾವು ಕೂಡ ಸತ್ತೋಗೋಣ ಅನ್ಕೋತೀವಿ. ಆದ್ರೆ ದಿನಗಳು ಕಳೆದಂತೆ ಈ ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬರು ಸಾಯ್ಲೇಬೇಕಲ್ವಾ ಅನ್ನೋ ಸತ್ಯ ನಮಗೆ ಅರ್ಥ ಆಗುತ್ತೆ. ಆಗ ಮತ್ತೆ ನಾವು ನಮ್ಮ ಪ್ರೀತಿ ಪಾತ್ರರು ಇಲ್ಲದೆ ನಮ್ಮ ಜೀವನ ನಡೆಸೋಕೆ ಶುರು ಮಾಡ್ತೀವಿ. ಇಲ್ಲಿ ಕಾಲ ಎಲ್ಲೂ ಕೂಡ ಬದಲಾಗಿಲ್ಲ, ಬದಲಾಗಿದ್ದು ನಾವೇ, ನಮ್ಮ ಆಲೋಚನೆಗಳೇ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಕಾಲ ಅಲ್ಲ, ನಾವೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡು ಹಿಡಿದಿತ್ತು. ಇಲ್ಲಿ ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂದ್ರೆ ಅರ್ಥ, ಕಾಲದಲ್ಲಿ ಬದಲಾದಂತ ನಾವೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಅಂತ. ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಪ್ರಕಾರ ಕಾಲ ಯಾವಾಗಲೂ ಮೌನವಾಗಿರುತ್ತೆ. ಆದ್ರೆ ನಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳುವ ಅಥವಾ ರೂಪಿಸಿಕೊಳ್ಳುವ ಅವಕಾಶ ಮಾತ್ರ ಕಾಲ ನಮಗೆ ಕೊಡುತ್ತೆ. ಇದೇ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎಂಬ ಮಾತಿಗೆ ನಿಜವಾದ ಅರ್ಥ. ಈಗ ಶ್ರೀಕೃಷ್ಣ ಪರಮಾತ್ಮರೇ ಕಾಲಚಕ್ರದಲ್ಲಿ ಸಿಲುಕಿಕೊಂಡು ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಹಾಗಾಗಿ ಸಾಮಾನ್ಯ ಮನುಷ್ಯರಾದ ನಾವೆಷ್ಟು ಎಂಬ ಈ ಮಾತಿಗೆ ಉತ್ತರ ತಿಳಿಯೋಣ. ಮೊದಲಿಗೆ ಶ್ರೀಕೃಷ್ಣ ಪರಮಾತ್ಮರು ಯಾವ ಕಾಲಚಕ್ರಕ್ಕೂ ಬಲಿಯಾಗಲಿಲ್ಲ. ಅವರೇ ಒಂದು ಕಾಲಚಕ್ರದಂತೆ ಬದಲಾಗಿ ಈ ಭೂಮಿಯ ಮೇಲೆ ಬಂದವರು. ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ವಿವರಣೆ ಕೊಡುತ್ತಾ ಶ್ರೀಕೃಷ್ಣ ಪರಮಾತ್ಮರು ಒಂದು ಮಾತು ಹೇಳಿದ್ದಾರೆ, ಕಾಲಸ್ಮಿನ್ ಲೋಕಕ್ಷಯ ಕೃತ್ಯೆಂದು. ಇದರ ಅರ್ಥ ನಾನೇ ಕಾಲ, ನಾನೇ ಲೋಕವನ್ನು ನಾಶಗೊಳಿಸುವ ಶಕ್ತಿ ಎಂದು. ಇಲ್ಲಿ ನೀವು ಗಮನಿಸಿದ್ರೆ ಶ್ರೀಕೃಷ್ಣ ಪರಮಾತ್ಮರು ಎಲ್ಲೂ ಕೂಡ ನಾನು ಕಾಲದಲ್ಲಿ ಇದ್ದೇನೆ, ನನಗೆ ಕಾಲ ಇದೆ ಅಂತ ಹೇಳಲಿಲ್ಲ. ಕಾಲವೇ ನಾನು ಅಂತ ಹೇಳಿದ್ದಾರೆ. ಅಂದ್ರೆ ಕಾಲ ಎಂಬುದು ಅವರ ಒಂದು ರೂಪ ಅಷ್ಟೇ. ವೇದಗಳು ಇದನ್ನೇ ಕಾಲಶಕ್ತಿ ಅನ್ನುತ್ತವೆ. ಇದು ಬ್ರಹ್ಮಾಂಡದಲ್ಲಿ ಒಂದು ಭಾಗ, ಪುರಾಣಗಳಲ್ಲಿ ಇರುವಂತೆ. ಹಾಗೆ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ ಪ್ರಕಾರ ಕೂಡ ಈ ಸೃಷ್ಟಿ ಅನ್ನೋದು ಮೊದಮೊದಲು ಶೂನ್ಯವಾಗಿತ್ತು. ಆ ಶೂನ್ಯಕ್ಕೆ ಒಂದು ರೂಪ ಕೊಡಲು ಬಂದಿರುವುದೇ ಕಾಲ. ಹಾಗಾಗಿ ಶ್ರೀರಾಮನಾಗಲಿ, ಶ್ರೀಕೃಷ್ಣನಾಗಲಿ, ಸೀತಾದೇವಿಯಾಗಲಿ ಯಾರೂ ಕೂಡ ಈ ಭೂಮಿ ಮೇಲೆ ಕಷ್ಟ ಅನುಭವಿಸೋಕೆ ಬಂದವರಲ್ಲ. ಕಷ್ಟ ಬಂದಾಗ ಯಾವ ರೀತಿ ನಾವು ಧೈರ್ಯವಾಗಿ ಇರಬೇಕು ಅಂತ ನಮಗೆ ತೋರ್ಸೋಕೆ ಬಂದವರು. ಅವರು ಕಾಲಕ್ಕೆ ಬಲಿಯಾಗಲಿಲ್ಲ, ಕಾಲಕ್ಕೆ ಒಂದು ದಾರಿ ತೋರಿಸಿ ಹೋಗಿದ್ದಾರೆ. ಹಾಗಾಗಿ ಕಾಲ ಅಂದರೆ ಬದಲಾಗುವುದಿಲ್ಲ. ಕಾಲ ಅಂದರೆ ನಾವು ಬದಲಾಗುವುದಕ್ಕೆ ನಮಗಿರುವಂತ ಅವಕಾಶ. ಈಗ ನಮ್ಮ ಮೊದಲನೇ ಪ್ರಶ್ನೆ, ಕಾಲ ಸೃಷ್ಟಿಯಾಗಲು ಕಾರಣವೇನು? ಇದಕ್ಕೆ ಉತ್ತರ ತಿಳಿಯೋಣ. ಒಬ್ಬ ಮನುಷ್ಯ ಮಾಡೋ ಕೆಲಸ, ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು, ಅದಕ್ಕೆ ಫಲ ಮಾತ್ರ ಇದ್ದೇ ಇರುತ್ತೆ. ದೇವರು ಕೊಟ್ಟೇ ಕೊಡ್ತಾರೆ. ಫಲ ಕೊಡಬೇಕು ಅಂದ್ರೆ ಅದಕ್ಕೆ ತಕ್ಕ ಸಮಯ ಕೂಡ ಬರಬೇಕು. ಅಂದ್ರೆ ಈ ವಿಶ್ವದಲ್ಲಿ ನಡೆಯುವಂತ ಪ್ರತಿ ಕೆಲಸ ಒಂದು ಕ್ರಮದಲ್ಲಿ ನಡಿಬೇಕು. ಅದಕ್ಕೆ ಕ್ರಮವಾಗಿ ಫಲ ಕೊಡಬೇಕು ಅಂದ್ರೆ ಕಾಲ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಪ್ರತಿ ವ್ಯಕ್ತಿ ಮಾಡೋ ತಪ್ಪು ಸರಿ ನೋಡಿ ಅದನ್ನ ದೇವರಿಗೆ ಒಪ್ಪಿಸುವಂತ ಕೆಲಸ ಕಾಲ ಮಾಡುತ್ತೆ. ಹಾಗಾಗಿ ಈ ಕಾಲ ಅಂದ್ರೆ ಕೆಲವು ಗಂಟೆಗಳು, ನಿಮಿಷಗಳು, ದಿನಗಳು, ವರ್ಷಗಳು, ಯುಗಗಳು ಅಲ್ಲ.
ಕಾಲ ಶಾಶ್ವತವಾಗಿರುವುದು. ಉದಾಹರಣೆಗೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಈ 4 ಯುಗಗಳಲ್ಲೂ ಕೂಡ ಇದ್ದಿದ್ದು ಒಂದೇ ಕಾಲ. ಇನ್ನು ಮುಂದೆ ಬರೋ ಯುಗಗಳಲ್ಲಿ ಇರುವುದು ಕೂಡ ಒಂದೇ ಕಾಲ. ಇದು ಮನುಷ್ಯ ಮಾಡಿದ ತಪ್ಪಿಗೆ ಒಪ್ಪಿಗೆ ಸರಿಯಾದ ತೀರ್ಪು ಕೊಡೋಕೆ ದೇವರು ಇಟ್ಟಂತ ಕಾನೂನು ವ್ಯವಸ್ಥೆ. ಉದಾಹರಣೆಗೆ ಒಬ್ಬ ಕಳ್ಳನ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಇದೆ ಅಂದ್ರೆ ಅವನ ಡೀಟೇಲ್ಸ್ ಎಲ್ಲ ಕೂಡ ಪೊಲೀಸ್ನವರು ಕಂಪ್ಯೂಟರ್ ಅಲ್ಲಿ ಹಾಗೂ ಫೈಲ್ಸ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾರೆ. ಆ ವ್ಯಕ್ತಿ ಸತ್ತೋದ್ರೂ ಕೂಡ ಅವನ ಡೀಟೇಲ್ಸ್ ನಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಗುತ್ತೆ. ಯಾವಾಗ್ಲೂ 20-25 ವರ್ಷ ಹಿಂದೆ ಸತ್ತೋಗಿರೋ ವ್ಯಕ್ತಿ ಬಗ್ಗೆ ಕೂಡ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ನಾವು ನೋಡಿ ತಿಳ್ಕೋಬಹುದು. ಇದು ಮನುಷ್ಯರು ಮಾಡಿರುವಂತ ಕಾನೂನು ವ್ಯವಸ್ಥೆ. ಅದೇ ರೀತಿ ನಮಗೆ ಒಂದು ಜನ್ಮ ಇರಲ್ಲ, ಬೇಕಾದಷ್ಟು ಜನ್ಮಗಳನ್ನ ನಾವು ಪಡೀತಾ ಇರ್ತೀವಿ. ಹಾಗಿರುವಾಗ ನಮ್ಮ ಎಲ್ಲಾ ಜನ್ಮಗಳ ಬಗ್ಗೆ ಈ ಕಾಲ ನೋಟ್ ಮಾಡ್ಕೊಳ್ಳುತ್ತೆ. ಈ ಸೃಷ್ಟಿ ಯಾವಾಗ ಸೃಷ್ಟಿಯಾಯಿತು ಆಗಲೇ ಕಾಲ ಕೂಡ ಸೃಷ್ಟಿಯಾಯಿತು. ಸೃಷ್ಟಿ ಅಂತ್ಯ ಆದ ಮೇಲೆ ಕಾಲ ಕೂಡ ಅಂತ್ಯ ಆಗುತ್ತೆ. ಮತ್ತೆ ಹೊಸ ಸೃಷ್ಟಿ ಬಂದಾಗ ಕಾಲ ಕೂಡ ಹೊಸದಾಗಿ ಸೃಷ್ಟಿಯಾಗುತ್ತೆ. ನಾವು ಮಾಡಿರುವಂತ ಪ್ರತಿಯೊಂದು ಒಳ್ಳೆ ಕೆಲಸ, ಕೆಟ್ಟ ಕೆಲಸ, ನಾವು ಪಡೆದಿರುವಂತಹ ಪ್ರತಿ ಜನ್ಮ, ನಾವು ಮಾಡಿರುವಂತ ಪ್ರತಿ ಪಾಪ, ನಾವು ಅನುಭವಿಸಿದಂತ ಪ್ರತಿ ನೋವು, ನಾವು ಮಾಡಿದಂತ ಪ್ರತಿ ಒಳ್ಳೆ ಕೆಲಸ, ನಾವು ಬೇರೆಯವರಿಗೆ ಕೊಟ್ಟಂತ ಪ್ರತಿ ನೋವು ಎಲ್ಲಾ ಕೂಡ ಕಾಲ ನೋಟ್ ಮಾಡ್ಕೊಂಡಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾಲ ದೇವರ ಹತ್ರ ರಿಪೋರ್ಟರ್ ತರ ಕೆಲಸ ಮಾಡುತ್ತೆ. ಇದೇ ಕಾಲವನ್ನ ಸೃಷ್ಟಿಸೋಕೆ ಕಾರಣ. ಇದೇ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತ ಕಾಲ ರಹಸ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.